ಒಂದು ಗ್ರಾಮದಲ್ಲಿ ಸೋಮಣ್ಣ ಮತ್ತು ಭೀಮಣ್ಣ ಎಂಬ ಇಬ್ಬರು ಅಣ್ಣ ತಮ್ಮರು ಇದ್ದರೂ ಇಬ್ಬರೂ ಅತೀ ಬಡವರಾಗಿದ್ದರು. ಹಾಲು ಮಾರಿಕೊಂಡು ಜೀವನ ಸಾಗಿಸುತ್ತಿದ್ದರು. ಒಂದು ದಿನ ಇಬ್ಬರೂ ಸೇರಿ ಒಂದು ಹಸುವನ್ನು ಖರೀದಿಸಿದರು. ಇಬ್ಬರೂ ಹಾಲು ಹಂಚಿಕೊಳ್ಳೋಣ, ಇಬ್ಬರು ಸೇರಿ ಮೇವು ನೀಡೋಣ, ಇಬ್ಬರು ಒಂದೊಂದು ದಿನದಂತೆ ಜವಾಬ್ದಾರಿ ತೆಗೆದುಕೊಳ್ಳೋಣ ಎನ್ನುತ್ತಾ ಒಪ್ಪಂದ ಮಾಡಿಕೊಂಡರು. ಆದರೆ ಕೆಲವೇ ದಿನಗಳಲ್ಲಿ ಸಮಸ್ಯೆಗಳು ಶುರುವಾದವು. ಸೋಮಣ್ಣನು ಹಸುವನ್ನು ಹಾಲು ಕೊಡುವ ಸಮಯದಲ್ಲಿ ಮಾತ್ರ ತನ್ನದ್ದೆಂದು ಹೇಳುತ್ತಿದ್ದ. ಭೀಮಣ್ಣನಿಗೆ ಮಾತ್ರ ಮೇವು ಹಾಕುವ ಮತ್ತು ಹಸುವನ್ನು ತೊಳೆಯುವ ಕೆಲಸವೇ ಸಿಕ್ಕಿತ್ತು. ಇದರಿಂದ ಕೋಪಗೊಂಡ ಭೀಮಣ್ಣ, ನನಗೂ ಸಮಾನ ಹಕ್ಕಿದೆ ಎಂದು ಜೋರಾಗಿ ಜಗಳಕ್ಕೆ ಇಳಿದ. ಇದನ್ನು ಹಳ್ಳಿಯವರು ನೋಡಲಾಗದೆ ಇಬ್ಬರನ್ನೂ ಗ್ರಾಮ ಸಭೆಗೆ ಕರೆಸಿದರು. ಗ್ರಾಮದ ಹಿರಿಯರು ಕೇಳಿ ವಿಚಾರಣೆ ನಡೆಸಿ ಹೀಗೆ ತೀರ್ಮಾನಿಸಿದರು: ಈ ಹಸುವಿಗೆ ನೀವು ಇಬ್ಬರೂ ಒಟ್ಟಿಗೆ ನೋಡಿಕೊಳ್ಳಬೇಕು. ಹಾಲು ಬರುವ ದಿನಗಳಲ್ಲಿ ಒಟ್ಟಿಗೆ ಹಂಚಿಕೊಳ್ಳಬೇಕು. ಆದರೆ ಯಾರೊಬ್ಬರೂ ಸ್ವಾರ್ಥದಿಂದ ಹಸುವನ್ನು ಉಪೇಕ್ಷಿಸಬಾರದು. ಇಲ್ಲದಿದ್ದರೆ ಹಸುವನ್ನು ಹಳ್ಳಿಗೆ ದಾನ ರೂಪದಲ್ಲಿ ಕೊಡಲಾಗುವುದು ಎಂದು ಹೇಳಿದರು. ಈ ತೀರ್ಮಾನದಿಂದ ಸೋಮಣ್ಣ ಮತ್ತು ಭೀಮಣ್ಣನಿಗೆ ಬುದ್ಧಿ ಬಂತು. ಇಬ್ಬರೂ ಸೇರಿ ಸಹಕಾರದಿಂದ ಕೆಲಸ ಮಾಡಿದರೆ ಮಾತ್ರ ಬಾಳು ಸುಖವಾಗುವುದೆಂಬುದನ್ನು ಅರಿತುಕೊಂಡರು. ಬಳಿಕ ಇಬ್ಬರೂ ಸೇರಿ ಹಸುವನ್ನು ಪ್ರೀತಿಯಿಂದ ಪಾಲಿಸಿ ಹಾಲು ಹಂಚಿಕೊಂಡು ಸುಖವಾಗಿ ಬದುಕಿದರು. ನೀತಿ, ಸಹಕಾರ ಮತ್ತು ನ್ಯಾಯವಿಲ್ಲದೆ ಸಂಬಂಧಗಳ ಬಲ ಕುಗ್ಗುತ್ತದೆ.